ಇನ್ನು ಎಲ್ಲೂ ನನ್ನ ಪಾತ್ರ ಇಲ್ಲ, ಎಲ್ಲಿಯೂ ಕೂಡ ಸಿಎಂ ಹಸ್ತಕ್ಷೇಪ ಇಲ್ಲವೇ ಇಲ್ಲ, ಮೂಡ ಇಲ್ಲ, ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿದ್ದು ಅಂತೇಳಿ ರಿಪೋರ್ಟ್ ಹೇಳ್ತಾ ಇದೆ. ಮೂಡ ಅಕ್ರಮದಲ್ಲಿ ಅಧಿಕಾರಿಗಳದ್ದೇ ದೊಡ್ಡ ಲೋಪ ಆಗಿದೆ. ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಲೋಕಾಯುಕ್ತ. ಸಿದ್ದರಾಮಯ್ಯರದ್ದು ಏನೂ ಪಾತ್ರ ಇಲ್ಲ ಇದರಲ್ಲಿ, ವರದಿಯಲ್ಲಿದೆ ಇದು. ಎಲ್ಲಿಯೂ ಕೂಡ ಸಿಎಂ ಹಸ್ತಕ್ಷೇಪ ಮಾಡಲೇ ಇಲ್ಲ ಅಂಥೇಳಿ ವರದಿ ಹೇಳ್ತಾ ಇದೆ. ರಾಜಕೀಯ ಒತ್ತಡಕ್ಕೆ ಮಣಿದು ಸಿಎಂ ಪತ್ನಿಗೆ ಸೈಟ್ ನೀಡಿಲ್ಲ, ಅಧಿಕಾರಿಗಳೇ ಲೋಪ ಮಾಡಿದ್ದಾರೆ, ಕಂದಾಯ ಹಾಗೂ ನೋಂದಣಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ನ್ಯೂಸ್ ಫಸ್ಟ್ಗೆ ಲೋಕಾಯುಕ್ತ ಮೂಲಗಳ ಮಾಹಿತಿ ಲಭ್ಯವಾಗಿದೆ. ಆಯ್ತು, ಈ ವರದಿ ಹೇಳುವಂತೆ ಮುಖ್ಯಮಂತ್ರಿಗಳ ಕೈವಾಡ ಇಲ್ಲ, ಎಲ್ಲ ಅಧಿಕಾರಿಗಳೇ ಮಾಡಿದ್ರು. ಯಾಕೆ ಮಾಡಿದ್ರು ಅಧಿಕಾರಿಗಳು? ಅಧಿಕಾರಿಗಳಿಗೆ ಮಾಡೋದಕ್ಕೆ ಹೇಳಿದ್ಯಾ? ಇಡೀ ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ. ಲೋಕಾಯುಕ್ತ ರಿಪೋರ್ಟನ್ನು ಕೂಡ ಕೊಟ್ಟಿದೆ. ಆ ರಿಪೋರ್ಟ್ನಲ್ಲಿ ಏನಿದೆ, ಇನ್ಸೈಡ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಈ ವರದಿ ಪ್ರಕಾರ ಇಡೀ ಮೂಡ ಅಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಎಳ್ಳಷ್ಟೂ ಇಲ್ಲ. ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಲೋಕಾಯುಕ್ತ. ಸಿದ್ದರಾಮಯ್ಯರದ್ದು ಏನೂ ಪಾತ್ರ ಇಲ್ಲ ಇದರಲ್ಲಿ, ಎಲ್ಲಿಯೂ ಕೂಡ ಸಿಎಂ ಅಧಿಕಾರ ದುರ್ಬಳಕೆಯನ್ನು ಮಾಡಿಕೊಂಡಿಲ್ಲ, ಹಸ್ತಕ್ಷೇಪನೂ ಮಾಡಿಲ್ಲ ಅಂತ ಈ ವರದಿ ಹೇಳ್ತಾ ಇದೆ. ರಾಜಕೀಯ ಲಾಭಕ್ಕಾಗಿ ಮುಖ್ಯಮಂತ್ರಿಗಳು ಮೂಡವನ್ನು ಬಳಕೆ ಮಾಡಿಕೊಂಡಿಲ್ಲ. ಹಾಗಾದರೆ ಸೈಟ್ ಪಡ್ಕೊಂಡವರ ಗಮನಕ್ಕಿರಲಿಲ್ವಾ ಇದೆಲ್ಲ? ರವಿ ಪಾಂಡವಪುರ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ರವಿ ಪಾಂಡವಪುರ, ಲೋಕಾಯುಕ್ತದ ವರದಿ ತುಂಬ ಶಾಕಿಂಗ್ ಇದೆ ಅಂತ ಆಯಿತು. ಮುಖ್ಯಮಂತ್ರಿಗಳ ಅವಗಾಹನೆಗೆ ಯಾವುದು ಬರಲಿಲ್ಲ, ಅವರ ನಾಲೆಜ್ಗೆ ಯಾವುದು ಇರಲಿಲ್ಲ ಅಂತ ಆದರೆ ಅಧಿಕಾರಿಗಳಾದರೂ ಯಾಕೆ ಕೊಡಬೇಕು ಇದನ್ನ? ಹೊಸದೇ ಪ್ರಮುಖವಾಗಿ ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸುಮಾರು ಬರೋಬ್ಬರಿ 2500ಕ್ಕೂ ಹೆಚ್ಚು ಪುಟಗಳ ವರದಿಯನ್ನ ಮೈಸೂರಿನ ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಉದೇಶ್ ಅವರು ಬೆಂಗಳೂರಿನ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇದರಲ್ಲಿ ಒಟ್ಟು 5 ಖಂಡಿಕೆಗಳಿವೆ. ಆ 5 ಖಂಡಿಕೆಗಳ ಪೈಕಿ ಎಲ್ಲಿಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಹಸ್ತಕ್ಷೇಪ ಇಲ್ಲ ಅಂತೇಳಿ ಕ್ಲೀನ್ ಚೀಟ್ ಅನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತ ಅಂದ್ರೆ ಇಲ್ಲಿ ಎಲ್ಲ ಹಂತದಲ್ಲೂ ಕೂಡ ಅಧಿಕಾರಿಗಳೇ ಲೋಪ ಎಸಗಿದ್ದಾರೆ ಅಂತೇಳಿ ಅಧಿಕಾರಿಗಳನ್ನ ಒಟ್ಟು ಮಾಡಿ ತೋರಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಇರುವಂತಹ ಅಂದ್ರೆ ಬರೋಬ್ಬರಿ 25ಕ್ಕೂ ಹೆಚ್ಚು ಅಧಿಕಾರಿಗಳ ಹೇಳಿಕೆಗಳನ್ನ ಪಡೆದುಕೊಂಡಿದ್ದಾರೆ. ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂತಹ A1 ಆರೋಪಿ ಸಿದ್ದರಾಮಯ್ಯ, A2 ಆರೋಪಿ BN ಪಾರ್ವತಿ, A3 ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, A4 ಆರೋಪಿ ದೇವರಾಜು ಸೇರಿದಂತೆ ದೂರುದಾರ ಸ್ನೇಹಾಮಯಿ ಕೃಷ್ಣ ಅವರಿಂದ ಪಡೆದುಕೊಂಡಿರುವಂತಹ ದಾಖಲಾತಿಗಳು, ಹೇಳಿಕೆಗಳು ಎಲ್ಲವನ್ನೂ ಕೂಡ ತೆಗೆದುಕೊಂಡಿದ್ದಾರೆ. ಇದ್ರ ಜೊತೆಗೆ ಮ್ಯಾಪ್ ಹಾದಿಯಾಗಿ ಹಲವು ಅಂಶಗಳನ್ನ ಸುಸ್ಪಷ್ಟವಾಗಿ ಉಲ್ಲೇಖಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಆದ್ರೆ ಎಲ್ಲಿಯೂ ಕೂಡ ಇಲ್ಲಿ ಸಿದ್ದರಾಮಯ್ಯ ಅವರು ನೇರವಾಗಿ ಪಾತ್ರ ಇದೆ, ಅವರು ಹಸ್ತಕ್ಷೇಪವನ್ನ ಮಾಡಿದ್ದಾರೆ, ರಾಜಕೀಯ ಹಸ್ತಕ್ಷೇಪ ಇದೆ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಇಲ್ಲೆಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ನೀಡುವಂತ ಕೆಲಸಕ್ಕೆ ಮುಂದಾಗಿರೋದು. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಅಂತ ಅಂದ್ರೆ ಈವರೆಗೆ ಬಂದಿರುವಂತಹ ಎಲ್ಲ ಅಧಿಕಾರಿಗಳು ಅಂದ್ರೆ ಮೇಲ್ನ ಮಟ್ಟದ ಅಧಿಕಾರಿಗಳಿಂದ ತಳಮಟ್ಟದ ಅಧಿಕಾರಿಗಳಿಗೆ ಎಲ್ಲರೂ ಕೂಡ ಲೋಪವನ್ನು ಎಸಗಿದ್ದಾರೆ, ಎಲ್ಲರೂ ಕೂಡ ತಪ್ಪೆಸಗಿದ್ದಾರೆ, ಪ್ರತಿ ಹಂತದಲ್ಲೂ ತಪ್ಪನ್ನ ಮಾಡಿದ್ದಾರೆ. ಆ ಕಾರಣಕ್ಕಾಗಿಯೇ ಈ ರೀತಿ ತಪ್ಪೆಸಗಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಹಣವನ್ನ ಮೂಡಾಗೆ ನಷ್ಟವನ್ನ ಉಂಟು ಮಾಡುವಂತ ಅಂದ್ರೆ ಸರ್ಕಾರಕ್ಕೆ ನಷ್ಟವನ್ನ ಉಂಟು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಿಡಿ ಬಿಡಿಯಾಗಿ ಸೈಟ್ಗಳನ್ನ ನೀಡುವ ರೂಪದಲ್ಲಿ ಸಿದ್ದರಾಮಯ್ಯ ಅವರು ಎಲ್ಲಿಯೂ ಕೂಡ ಸೈಟ್ ಅನ್ನ ಇದೇ ಜಾಗದಲ್ಲಿ ಕೊಡಿ ಅಂತ ಹೇಳಿ ಕೇಳಿಲ್ಲ. ಅವರ ಸಹಿ ಇರುವಂತಹ ಯಾವುದೇ ಲೆಟರ್ ಕೂಡ ಇಲ್ಲ. ಆದರೂ ಕೂಡ ರಾಜಕೀಯಕ್ಕಾಗಿ ಈ ಒಂದು ಸೈಟ್ಗಳನ್ನು ನೀಡುವಂತ ಕೆಲಸಕ್ಕೆ ಕೂಡ ಮುಂದಾಗಿದ್ದಾರೆ ಅನ್ನೋ ರೀತಿಯಲ್ಲಿ ಲೋಕಾಯುಕ್ತ SP ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದಂತ ಅಂಶ ಅಂತಂದ್ರೆ ಎಲ್ಲಿಯೂ ಕೂಡ ಸಿದ್ದರಾಮಯ್ಯ ಅವರ ಪಾತ್ರ ನೇರವಾಗಿ ಇಲ್ಲ, ಅಧಿಕಾರಿಗಳೇ ಈ ರೀತಿ ಲೋಪ ಎಸಗಿದ್ದಾರೆ ಅಂತ ಹೇಳಿದ್ರೆ ಸರ್ವೆ ನಂಬರ್ 464ರ 3.6 ಎಕರೆ ಭೂಮಿ ಹೇಗೆಲ್ಲ ಬಂತು, ಹೇಗೆಲ್ಲ ಅದು ವರ್ಗಾವಣೆ ಆಗಿದೆ ಎಂಬುದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಇದ್ರ ಜೊತೆಗೆ ಈ ಪ್ರಕರಣ ಹೊರ ಬಂದ ಬಳಿಕ 14 ಸೈಟ್ಗಳನ್ನ BN ಪಾರ್ವತಿ ಅವರು ಹಿಂದಿರುಗಿಸಿದ ಹೊರಗಿದೆಯನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹೀಗೆ ಎಲ್ಲಾ ವರದಿಯಲ್ಲೂ ಕೂಡ ಗಮನಿಸುವುದಾದ್ರೆ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಅನ್ನ ನೀಡುವ ಮೂಲಕ ಅಧಿಕಾರಿಗಳನ್ನ ಇಲ್ಲಿ ತಪ್ಪಿತಸ್ಥರನ್ನಾಗಿ ಈ ವರದಿಯಲ್ಲಿ ಮಾಡಲಾಗಿದೆ. ವಾಸುದೇವ್. ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.